ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ 7ನೇ ಘಟಿಕೋತ್ಸವ ಸಮಾರಂಭದ 2ನೇ ದಿನದ ಕಾರ್ಯಕ್ರಮವು ಇಂದು ಕೂಡ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇರುವ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅನುಭವ ಮಂಟಪದಲ್ಲಿ ಜರುಗಿತು. ಕೃತಕ ಬುದ್ಧಿಮತ್ತೆ, AI ಮತ್ತು ಇಂಟರ್ನೆಟ್ ಆಫ್ ಥಿಂಗ್ಸ್, IoT ಕ್ಷೇತ್ರದಲ್ಲಿನ ಪ್ರಗತಿ, ಇಂಜಿನಿಯರಿಂಗ್ ಮತ್ತು ಮೂಲ ಸೌಕರ್ಯದಲ್ಲಿ ಸುಧಾರಣೆಯ ಮೂಲಕ ಸಾಮಾನ್ಯ ಜನಜೀವನ ಬದಲಾವಣೆಗೆ ಕಾರಣವಾಗಿದೆ ಎಂದು ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ PL ಪಾಟೀಲ್ ಅವರು ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅನುಭವ ಮಂಟಪದಲ್ಲಿ ರವಿವಾರ ಆಯೋಜಿಸಿದ್ದ ಶರಣಬಸವ ವಿಶ್ವವಿದ್ಯಾಲಯದ 7ನೆಯ ಘಟಿಕೋತ್ಸವದಲ್ಲಿ ಪ್ರಧಾನ ಭಾಷಣ ಮಾಡಿ ಮಾತನಾಡಿದರು. ಶರಣಬಸವೇಶ್ವರ ಸಂಸ್ಥಾನದ 8ನೆಯ ಮಹಾದಾಸೋಹ ಪೀಠಾಧಿಪತಿ ಲಿಂಗೈಕ್ಯ ಶ್ರೀ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಶಿಕ್ಷಣ ಮತ್ತು ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದ ಪ್ರೊಫೆಸರ್ ಪಾಟೀಲ್ ಅವರು ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿ ಮಾತೋಶ್ರೀ ಡಾಕ್ಟರ್ ದಾಕ್ಷಾಣಿ ಅಪ್ಪ ಅವರು ತಮ್ಮ ಚಾಣಾಕ್ಷತೆ ಮತ್ತು ದೂರದೃಷ್ಟಿ ಚಿಂತನೆಯೊಂದಿಗೆ ಭವಿಷ್ಯದ ದೃಷ್ಟಿಕೋನ ಹಾಗೂ ಪ್ರಾಯೋಗಿಕ ನಿರ್ಧಾರಗಳ ಮೂಲಕ ಶರಣಬಸವ ವಿಶ್ವವಿದ್ಯಾಲಯವನ್ನು ಗಮ್ಯ ಸ್ಥಾನದತ್ತ ಮುನ್ನಡೆಸುತ್ತಿದ್ದಾರೆ ಎಂದು ಕೊಂಡಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಮಾತೋಶ್ರೀ ಡಾಕ್ಟರ್ ದಾಕ್ಷಾಣಿ ಅಪ್ಪ ಅವರು ಮಾತನಾಡಿ, ಶರಣಬಸವ ವಿಶ್ವವಿದ್ಯಾಲಯ ಮಹಿಳಾ ಕೇಂದ್ರಿತ ಮತ್ತು ಮಹಿಳಾ ಸ್ನೇಹಿಯಾಗಿರುವ ದೇಶದ ಅತ್ಯಂತ ವಿರಳ ವಿಶ್ವವಿದ್ಯಾಲಯಗಳಲ್ಲಿ ಒಂದು. ಹೆಚ್ಚಿನ ಸಂಖ್ಯೆಯ ರ್ಯಾಂಕ್ ಮತ್ತು ಚಿನ್ನದ ಪದಕ ಪಡೆದವರಲ್ಲಿ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ವಿಷಯ ತಿಳಿದು ಸಂತಸವಾಗಿದೆ ಎಂದರು. ಸಂಸ್ಥಾನದ 8ನೆಯ ಮಹಾದಾಸೋಹ ಪೀಠಾಧಿಪತಿ ಮತ್ತು ಶರಣಬಸವ ವಿಶ್ವವಿದ್ಯಾಲಯದ ಸಂಸ್ಥಾಪಕರಾಗಿದ್ದ ಕುಲಾಧಿಪತಿ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು ಶಿಕ್ಷಣದ ಗುಣಮಟ್ಟ ಕಾಪಾಡಿಕೊಂಡು ಶಿಕ್ಷಣ ಸಂಸ್ಥೆಗಳ ಸರಪಳಿ ಪ್ರಾರಂಭಿಸುವ ಮೂಲಕ ಜೀವಮಾನದ ಕನಸಾಗಿದ್ದ ಶರಣಬಸವ ವಿಶ್ವವಿದ್ಯಾಲಯ ಸ್ಥಾಪಿಸಿ ಈ ಪ್ರದೇಶದ ಶೈಕ್ಷಣಿಕ ಸಬಲೀಕರಣಕ್ಕೆ ಮಾಡಿದ ಪ್ರಯತ್ನ ಸ್ಮರಿಸುವಾಗ ಮಾತೋಶ್ರೀ ಡಾಕ್ಟರ್ ದಾಕ್ಷಾಣಿ ಅಪ್ಪ ಅವರು ಭಾವುಕರಾದರು. ವೃತ್ತಿಪರ ಮತ್ತು ಶೈಕ್ಷಣಿಕ ಜೀವನದಲ್ಲಿ ವಿದ್ಯಾರ್ಥಿಗಳ ನಿಜವಾದ ಪ್ರಯಾಣ ಈಗ ಪ್ರಾರಂಭವಾಗಲಿದೆ. ಎಲ್ಲರೂ ತಮ್ಮ ತಮ್ಮ ವೃತ್ತಿ ಮತ್ತು ಶೈಕ್ಷಣಿಕ ಜೀವನದಲ್ಲಿ ಅತ್ಯುತ್ತಮ ಸಾಧನೆಗೆ ಶ್ರಮಿಸಬೇಕು, ರಾಷ್ಟ್ರ ನಿರ್ಮಾಣ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿ ಮಾತೋಶ್ರೀ ಡಾಕ್ಟರ್ ದಾಕ್ಷಾಣಿಯ ಸಪ್ಪ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಘಟಿಕೋತ್ಸವದಲ್ಲಿ PhD ಪ್ರಮಾಣ ಪತ್ರ ಪಡೆದ 21 ಜನರನ್ನು ಅಭಿನಂದಿಸಲಾಯಿತು. ಪೂಜ್ಯ ದೊಡ್ಡಪ್ಪ ಅಪ್ಪ, ಪ್ರೊಫೆಸರ್ ಚಂದ್ರಶೇಖರ್ ನರ್ಕೆ, VVBOG ಸದಸ್ಯೆ ಡಾಕ್ಟರ್ ಉಮಾ ದೇಶ್ಮುಖ್, ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್, HK ಸೊಸೈಟಿಯ ಉಪಾಧ್ಯಕ್ಷರಾದ ರಾಜಾ ಭೀಮಳ್ಳಿ, ಡಾಕ್ಟರ್ ಅಲ್ಲಮಪ್ರಭು ದೇಶ್ಮುಖ್, ವಿಶ್ವವಿದ್ಯಾಲಯದ ನಿರ್ದೇಶಕರಾದ ಡಾಕ್ಟರ್ VD ಮೈತ್ರಿ, ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ SH ಹೊನ್ನಳ್ಳಿ, ಡೀನ್ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಮಾಕಾ, ಹಣಕಾಸು ಅಧಿಕಾರಿ ಡಾಕ್ಟರ್ ಕಿರಣ್ ಮಾಕಾ, ಶೈಕ್ಷಣಿಕ ಮಂಡಳಿಯ ಸದಸ್ಯರು ಮತ್ತು ಎಲ್ಲಾ ಅಧ್ಯಾಪಕ ಡೀನ್ಗಳು ಉಪಸ್ಥಿತರಿದ್ದರು. ಉಪಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡವೆ ಸ್ವಾಗತಿಸಿದರು. ಕುಲಸಚಿವರಾದ ಡಾಕ್ಟರ್ SG ಡೊಳ್ಳೆಗೌಡರ್ ವಂದಿಸಿದರು. ಪುರುಷ ಮತ್ತು ಮಹಿಳಾ ಪದವೀಧರರಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ 2 ನಗದು ಪ್ರಶಸ್ತಿ ಮತ್ತು ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಹೆಸರಿನಲ್ಲಿ ಸ್ಥಾಪಿಸಿದ ಚಿನ್ನದ ಪದಕ ನೀಡಲಾಯಿತು. 7ನೆಯ ಘಟಿಕೋತ್ಸವದಲ್ಲಿ MSc ಗಣಿತದಲ್ಲಿ ಪ್ರಥಮ ಸ್ಥಾನ ಪಡೆದ ಸಿಮ್ರಾನ್ ನಿಷಾದ್, ಬಂದೆನವಾಜ್ ಕಲ್ಕೇರಿ, ಬಿಟೆಕ್ ಮೆಕ್ಯಾನಿಕ್ ನಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ರಾಹುಲ್ ಅವರಿಗೆ ತಲಾ 21,000 ರೂಪಾಯಿ ನಗದು ಬಹುಮಾನ, ಚಿನ್ನದ ಪದಕ ಮತ್ತು ಪ್ರಶಂಸಾ ಪತ್ರ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ಘಟಿಕೋತ್ಸವದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಮಾತೋಶ್ರೀ ಡಾಕ್ಟರ್ ದಾಕ್ಷಾಣಿ ಅಪ್ಪ ಅವರು ಆಯಾ ಕೋರ್ಸ್ಗಳಲ್ಲಿ ರ್ಯಾಂಕ್ ಪಡೆದ 199 ಮತ್ತು ಚಿನ್ನದ ಪದಕ ಪಡೆದ 45 ವಿದ್ಯಾರ್ಥಿಗಳಿಗೆ ಪದಕ ಮತ್ತು ಪ್ರಮಾಣ ಪತ್ರ ವಿತರಿಸಿದರು. ಡಾಕ್ಟರ್ ಅವ್ವಾಜಿ ಇತರ ಅತಿಥಿಗಳು ಯುಜಿ ಮತ್ತು ಪಿಜಿ ಕೋರ್ಸ್ಗಳಲ್ಲಿ ಪ್ರತಿಭೆ ಮೆರೆದ ಎಲ್ಲ 44 ವಿದ್ಯಾರ್ಥಿಗಳಿಗೆ ಮೊದಲ ಬಾರಿಗೆ 1,000 ರೂಪಾಯಿ ನಗದು ಬಹುಮಾನವನ್ನು ಚಿನ್ನದ ಪದಕ ಮತ್ತು ಪ್ರಮಾಣ ಪತ್ರದೊಂದಿಗೆ ಪ್ರದಾನ ಮಾಡಿದರು.
ವಿವಿಧ ವ್ಯಕ್ತಿಗಳ ಹೆಸರಿನಲ್ಲಿ ಸ್ಥಾಪಿಸಲಾದ ನಗದು ಬಹುಮಾನ ವಿದ್ಯಾರ್ಥಿಗಳಿಗೆ ನೀಡಿ ಹುರಿದುಂಬಿಸಿದರು. ಮಾತೋಶ್ರೀ ಅವರು 21 ಪ್ರತಿಭಾನ್ವಿತ ವಿದ್ವಾಂಸರಿಗೆ PhD ಪ್ರದಾನ ಮಾಡಿದರು. ಗಣ್ಯರು ತಮ್ಮ ಆತ್ಮೀಯರ ಸ್ಮರಣಾರ್ಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕೊಡಮಾಡುವ ನಗದು ಬಹುಮಾನದ ಜೊತೆಗೆ 5 ನಗದು ಪ್ರಶಸ್ತಿ ನೀಡಲಾಯಿತು. ಲಿಂಗೈಕ್ಯ ಚೆನ್ನಬಸಮ್ಮ ಸಿದ್ದಾರಾಮ್ ದೇಶಮುಖ್ ಹೆಸರಿನಲ್ಲಿ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅಪ್ಪ ಬಸವರಾಜ್ ದೇಶಮುಖ್ ಮತ್ತು ಕೊಪ್ಪಳದ ವಿಜಯಲಕ್ಷ್ಮಿ ಮುದಗಲ್ ಅವರು ವ್ಯವಹಾರ ಅಧ್ಯಯನ ನಿಕಾಯದ BBA ಮಹಿಳಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ 11,000 ರೂಪಾಯಿ ನಗದು ನೀಡಿ ಗೌರವಿಸಿದರು. ಲಿಂಗೈಕ್ಯ ಮಹಾದೇವಿ ಚಂದ್ರಶೇಖರ್ ನರ್ಕೆ ಸ್ಮರಣಾರ್ಥ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ನಲ್ಲಿ ಮಹಿಳಾ ಟಾಪರ್ಗೆ 10,000 ರೂಪಾಯಿ ನಗದು ಬಹುಮಾನ ನೀಡಲಾಯಿತು. ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಮಾಕಾ ಅವರು ಪ್ರೊಫೆಸರ್ BB ಪಾಟೀಲ್ ಸ್ಮರಣಾರ್ಥ ಸ್ಥಾಪಿಸಿರುವ 3ನೇಯ 5,000 ರೂಪಾಯಿ ನಗದು ಬಹುಮಾನವನ್ನು ವ್ಯವಹಾರ ಅಧ್ಯಯನ ವಿಭಾಗದ MBA ಸಹಶಿಕ್ಷಣದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಪ್ರದಾನ ಮಾಡಲಾಯಿತು. ಉಳಿದೆರಡು ಬಹುಮಾನಗಳನ್ನು ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಲಲಿತ ಕಲೆ ಮತ್ತು ಸಂಗೀತ ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ತಲಾ 12,000 ರೂಪಾಯಿ ನಗದು ನೀಡಲಾಯಿತು. ರಾಹುಲ್ ತಂದೆ ಶರಣಬಸಪ್ಪ ಮಂಠಾಳ್, ತಂದೆ ಶರಣಬಸಪ್ಪ ಕುಪೇಂದ್ರ ಮಂಠಾಳ್, ತಾಯಿ ಗುಂಡಮ್ಮ ಶರಣಬಸಪ್ಪ ಮಂಠಾಳ್, BE ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ಕಾವ್ಯಶ್ರೀ ತಂದೆ ಹನುಮಂತರಾಯ ಪೊಲೀಸ್ ಪಾಟೀಲ್, ತಂದೆ ಹನುಮಂತರಾಯ ಪೊಲೀಸ್ ಪಾಟೀಲ್, ತಾಯಿ ಅರುಣಾದೇವಿ ಪೊಲೀಸ್ ಪಾಟೀಲ್, BE ECE ಅಪ್ಪ ಇಂಜಿನಿಯರಿಂಗ್ ಕಾಲೇಜ್ ಕಲಬುರಗಿ ಸೇರಿದಂತೆ ಇನ್ನೂ ಅನೇಕ ವಿದ್ಯಾರ್ಥಿಗಳು ಸಾಧನೆ ಮಾಡುವ ಮೂಲಕ ಇಂದು ಪದವಿಗಳನ್ನು ಸ್ವೀಕರಿಸಿದರು. ನಿನ್ನೆ ನಡೆದ ಮೊದಲನೆಯ ದಿನದ ಸಮಾರಂಭದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅಪ್ಪ ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅಪ್ಪ ಅವರು ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಮುತ್ಯಾನ ಬಬಲಾದ್ನ ಶ್ರೀ ಗುರು ಚನ್ನವೀರೇಶ್ವರ ವಿರಕ್ತ ಮಠದ ಪೀಠಾಧಿಪತಿಗಳಾದ ಶ್ರೀ ಗುರುಪಾದಲಿಂಗ ಮಹಾಶಿವಯೋಗಿಗಳು ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರೂ ಆದ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ಜಿ ನಮೋಶಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿ ಸತ್ಕರಿಸಿ ಆಶೀರ್ವದಿಸಿದರು. ಗೌರವ ಡಾಕ್ಟರೇಟ್ಗೆ ಭಾಜನರಾಗಿರುವ ಖಾಜಾ ಬಂದನವಾಜ್ ದರ್ಗಾದ ಸಜ್ಜಾದೆ ನಶೀನ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಗೈರು ಹಾಜರಿದ್ದರು. ನನ್ನ ಚಿರಂಜೀವಿಯಾದ ರಾಹುಲ್ ಎಸ್ ಮಂಠಾಳ್ ತನ್ನ ಗ್ರಾಜ್ಯುಯೇಷನ್ ಅನ್ನು SBR ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಾಧ್ಯಮದಲ್ಲಿ ಉತ್ತೀರ್ಣನಾಗಿ ಇವತ್ತು ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ತೆಗೆದುಕೊಂಡಿರ್ತಾನೆ. ನಮ್ಮ ಜೀವನದಲ್ಲಿ ಇವನು 2ನೇ ಮಗ. ಮೊದಲನೇ ಮಗ ನಮ್ಮ ಕೈ ತಪ್ಪ ಹೋಗಿದ್ದು, 2ನೇ ಮಗ ಆದ್ರೂ ಒಂದು ಗ್ರಾಜ್ಯುಯೇಷನ್ ತಗೊಂಡು ನಮ್ಮ ಮನೆ ಬೆಳಗಲಿ ಅಂತ ಆಶಿಸ ಅವನಿಗೆ ನಿಮ್ಮೆಲ್ಲರ ಈ ಸಂಸ್ಥೆಯ ವಿದ್ಯಾರ್ಥಿಗಳಾಗಲಿ ಸಹಪಾಠಿಗಳಾಗಲಿ ಒಂದು ಲೆಕ್ಚರರ್ಸ್ ಎಲ್ಲ ಆಶೀರ್ವಾದ ಮಾಡಬೇಕಾಗಿ ಆ ಶರಣಬಸವನಲ್ಲಿ ಕೇಳಿಕೊಂಡು. ನನ್ನ ಹೆಸರು ರಾಹುಲ್ ನಮ್ಮ ತಂದೆಯವರ ಹೆಸರು ಶರಣಬಸಪ್ಪ ಮಂಠಾಳ್. ಸೊ ನನಗೆ ಕಾನ್ವೆಕೇಶನ್ ಅಟೆಂಡ್ ಮಾಡೋದು ತುಂಬ ಖುಷಿ ಆಗ್ತಿದೆ. ಫ್ರಮ್ ಸ್ಕೂಲ್ ಹಿಡಿದು ನಾನು ಕಾಲೇಜ್ ತನಕ ಇಲ್ಲೇ ಕಲ್ತಿದ್ದೀನಿ SBR ಅಲ್ಲಿ. ಸೊ ಶರಣನ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಮತ್ತು ನಮ್ಮ ಗುರುಗಳ ಆಶೀರ್ವಾದದಿಂದ ನಾನು ಈ ಕಾನ್ವೆಕೇಶನ್ ಅಟೆಂಡ್ ಮಾಡಿ ಒಂದು ಒಳ್ಳೆಯ ಸ್ಥಾನಕ್ಕಲ್ಲಿ ಬಂದಿದ್ದೇನೆ. ಈ ರೀತಿ ಒಳ್ಳೆ ಮುಂದೆ ಕಾರ್ಯಕ್ರಮಗಳನ್ನು ನಾನು ತುಂಬ ತಂದೆ ತಾಯಿಲಿಂದ ಕಲಿತು ಅವರ ಆಶೀರ್ವಾದಲಿಂದ ನಾನು ಮುಂದೆ ಬೆಳಿಬೇಕೆಂಬ ಆಸೆ ಇದೆ ಅಷ್ಟೇ. ಈ ಶಾಲೆ ನನಗೆ ತುಂಬ ಕಲಿಸಿದೆ. ಶರಣನ ಆಶೀರ್ವಾದಲಿಂದ ಪ್ರತಿಯೊಂದು ಏನೇ ಆಗಲಿ ಶರಣ ಆಶೀರ್ವಾದ ಇದ್ದರೆ ಎಲ್ಲ ಮುಂದೆ ಬರಬೇಕು. ಸೊ ನಾನು ಈ ಪೊಸಿಷನ್ಗೆ ಬರ್ಲಿಕ್ಕೆ ಶರಣ ಆಶೀರ್ವಾದ ಕಾರಣ. ಗುರುಗಳಾದಂಥ ನಮಗೆ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ. ಫಸ್ಟ್ ಇಯರಲ್ಲಿ ಅಂಬರೀಶ್ ಸರ್ ಅಂತ ಇದ್ದರು. ಸೊ ಅವರು ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಟೀಚರ್ ಆಯಿತು, ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ. ಸೌಮ್ಯ ಮಿಸ್ ಆಗಿರ್ಬೋದು, ಪ್ರಶಾಂತ್ ಸರ್ ಆಗಿರ್ಬೋದು, ನಾಗಭೂಷಣ್ ಸರ್ ಆಗಿರ್ಬೋದು. ಅವ್ರಿಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರ ನಮಗೆಲ್ಲ ತಿಳಿಸಿದ್ದಾರೆ. ಅವರಿಗೆಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ. ಸೊ ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇರಣಾ. ಆ್ಯಕ್ಚುಲಿ ಇವರು ಇಬ್ಬರು ನಮ್ಮ ತಮ್ಮದವ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಲತ್ತಂದು ನನಗೆ ಗ್ರಾಜುಯೇಷನ್ ತೊಗೊಂಡಾರ ಅಂತಂದು. ಡಿಗ್ರಿ 4 ವರ್ಷದಾಗ ಮುಗಿಸ್ಕೊಂಡೆ ಅಂತ ಸಲಕ್ಕೆ ಭಾಳ ಖುಷಿ ಆಯ್ತು ನನಗೆ. ದೇವ್ರ ಆಶೀರ್ವಾದಲಿಂತ ಇವರು ಇನ್ನೂ ಮುಂದೆ ಹೋಗಲಿ ಅಂತ ಭಾಳ ಖುಷಿ ಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಮಹೇಶ್ವರಿ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಸುದ್ದಿವಾಹಿನಿಯವರ ಚಾನಲ್ ಅವರು. ದೆನ್ ಟುಡೇ ಐ ಟುಕ್ ಮೈ ಗ್ರ್ಯಾಜುಯೇಷನ್. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಶರಣ ಬಸವೇಶ್ವರ್. With my parents, with my their blessings, I successfully completed my BTech. I thank each one of them and my best friends. Our support, ನನ್ನ parents support, God blessings in I would achieve this. ನನ್ನ ಫ್ಯೂಚರ್ NBA ಅಲ್ಲಿ ನನ್ನ ಸ್ಟೆಪ್ ಇಲ್ಲಿಂದಾನೇ ಇರ್ತದೆ. ಥ್ಯಾಂಕ್ ಯು. ಮನೆಗಳ್ಳತನ ಮಾಡಿದ ಆರೋಪಿಯನ್ನ ಬಂಧಿಸಿ ಆತನಿಂದ 16 ಗ್ರಾಂ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಮನೆ ಕಳ್ಳತನ ಮಾಡಿದ ಆರೋಪಿತನನ್ನು ಬಂಧಿಸಿ ಒಟ್ಟು 4,70,600 ರೂಪಾಯಿ ಕಿಮ್ಮತ್ತಿನ
ಬಂಗಾರ ಮತ್ತು ಬೆಳ್ಳಿಯ ಆಭರಣಗಳನ್ನು ಜಪ್ತಿ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಆರೋಪಿ ಮತ್ತು ಕಳ್ಳತನ ಮಾಡಿದ ಮಾಲೀಕನ ಪತ್ತೆ ಕುರಿತು ಎನ್ ಲೋಕೇಶ್ವರಪ್ಪ ಪೊಲೀಸ್ ಉಪಾಧೀಕ್ಷಕರು ಗ್ರಾಮೀಣ ಉಪವಿಭಾಗ ಕಲಬುರಗಿಯವರ ಮಾರ್ಗದರ್ಶನದಲ್ಲಿ ರಾಜೇ ಸಾಹೇಬ್ ನದಾಫ್, ಸಿಪಿಐ ಜೇವರ್ಗಿಯವರ ನೇತೃತ್ವದಲ್ಲಿ ಜೇವರ್ಗಿ ಪೊಲೀಸ್ ಠಾಣೆಯ ಪಿಎಸ್ಐ ಕಲಾವತಿ ಪಿಎಸ್ಐ, ಗಜಾನಂದ್ ಬಿರಾದಾರ್ ಪಿಎಸ್ಐ, ಪದ್ಮಾವತಿ ಪಿಎಸ್ಐ, ಕುಮಾರಿ ಭಾಗ್ಯಶ್ರೀ ಮಹಿಳಾ ಪಿಸಿ, ಚಂದ್ರಂ ಸಿಎಸ್ಸಿ, ಜೇವರ್ಗಿ ವೃತ್ತ ಕಚೇರಿ, ಭಾಗಪ್ಪ ಸಿಎಸ್ಸಿ, ನೆಲೋಗಿ ಠಾಣೆ, ರಾಜಶೇಖರ್ ಕೊಂಡಗೋಳಿ ಸಿಎಸ್ಸಿ, ರಮೇಶ್ ಸಿಪಿಸಿ, ಶ್ರೀಮಂತ್ ಸಿಪಿಸಿ, ಶಿವಲಿಂಗಪ್ಪ ಸಿಪಿಸಿ, ಜೇವರ್ಗಿ ಪೊಲೀಸ್ ಠಾಣೆ ಆರೋಪಿತನ ಪತ್ತೆಗಾಗಿ ಬಲೆ ಬೀಸಿ ದಿನಾಂಕ 13ನೇ ಡಿಸೆಂಬರ್ 2025ರಂದು ಆರೋಪಿ ಮೊಹಮ್ಮದ್ ಯೂನುಸ್ ತಂದೆ ಖಾದರ್ ಪಟೇಲ್ ವಯಸ್ಸು 26 ವರ್ಷ, ಸಾಕಿನ್ ಇಜೇರಿ ಗ್ರಾಮ, ತಾಲೂಕಾ ಯಡ್ರಾಮಿ ಈತನಿಗೆ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಆರೋಪಿತನಿಂದ 16 ಗ್ರಾಂ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಮೊದಲನೇ ಕೇಸು ಇದು ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 27 ನವೆಂಬರ್ಗೆ ಸಂಜೆ 5 ಗಂಟೆ ಸಮಯದಲ್ಲಿ ಗೂಡೂರು ಎಸ್ಎ ಗ್ರಾಮದಲ್ಲಿ ಒಂದು ಲಾಕ್ ಆಗಿರುವಂತಹ ಮನೆ ಕೀಲಿಯನ್ನು ಮುರಿದು ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಅಲ್ಮಿರಾಲಿರುವಂತಹ 109 ಗ್ರಾಮ್ಸ್ ಆಫ್ ಗೋಲ್ಡ್ ಆರ್ನಮೆಂಟ್ಸು ಮತ್ತು 212 ಗ್ರಾಮ್ಸ್ ಆಫ್ ಸಿಲ್ವರ್ ಆರ್ನಮೆಂಟ್ಸು ಮತ್ತು 1800 rupees ಆಫ್ ಕ್ಯಾಶ್, ಟೋಟಲ್ ಒಟ್ಟು 4,70,000 ವರ್ತ್ ಆಫ್ ಗೋಲ್ಡ್, ಸಿಲ್ವರ್ ಆ್ಯಂಡ್ ಕ್ಯಾಶ್ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಸಂಬಂಧ ಫಿರ್ಯಾದಿ ದ್ರೌಪದಿ ಗಂಡ ಯಲ್ಲಾಲಿಂಗ್ ನಾಗನಹಳ್ಳಿ ಅಂತ ಅವರ ದೂರಿನ ಆಧಾರದ ಮೇಲೆ ನಾವು ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ 318/2025 ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಈ ಆರೋಪಿ ಪತ್ತೆ ಕುರಿತು ಡಿವೈಎಸ್ಪಿ ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ ಸಿಪಿಐ ಜೇವರ್ಗಿ ರಾಜಾ ಸಾಹೇಬ್ ನಡಾಫ್ ಮತ್ತು ಪಿಎಸ್ಐ ಕಲಾವತಿ, ಗಜಾನನ್ ಬಿರಾದರ್ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ತುಕಾರಾಮ್, ಮಲ್ಲಣ್ಣ, ರಾಜಶೇಖರ್, ರಮೇಶ್, ಗಿರೀಶ್ ಇವರೆಲ್ಲ ಒಂದು ತಂಡವಾಗಿ ರಚನೆ ಮಾಡಿದ್ದೇವೆ. ಅವರೆಲ್ಲ ಎಲ್ಲ ಕಡೆ ಎಲ್ಲ ಈ ಹಳೆಯ ಆರೋಪಿಗಳು ಯಾರಿದ್ದಾರೆ, ಯಾಕಂದರೆ ಈ ಕೇಸು ಡೇ ಟೈಮಲ್ಲಿ ಆಗಿದೆ. ಡೇ ಟೈಮ್ ಸಂಜೆ 5 to 5:15 PM ಅವಧಿಯಲ್ಲಿ ಆಗಿರುವಂಥ ಘಟನೆ. ಈ ಥರ ಡೇ ಕಳ್ತನ ಮಾಡೋರು ಯಾರಿದ್ದಾರು ಮತ್ತು ಯಾರು ಈ ಸೈಡ್ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಅನ್ನೋದು ನಾವು ಸರ್ಚ್ ಮಾಡಿ ಎಲ್ಲ ಐಡೆಂಟಿಫೈ ಮಾಡಿದ ಮೇಲೆ ಒಬ್ಬರು ಸುನೀಲ್ ತಂದೆ ಪರಶುರಾಮ್ ಪವಾರ್ ಅಂತ ಯಡ್ರಾಮಿದವರು ಈ ಕೃತ್ಯ ಮಾಡಿದ್ದಾರೆ ಅನ್ನೋದು ನಾವು ಗೊತ್ತಾಗಿದ ಮೇಲೆ ಅವ್ರಿಗೆ ನಾವು ಅವರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಅವ್ರನ್ನ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರೆಲ್ಲ ಈ ತರಹ ಮಾಡಿದಾಗ ಒಪ್ಕೊಂಡಿರ್ತಾರೆ. ಇವರು ಮೇನ್ ಇವ್ರದ್ದು ಹಿನ್ನೆಲೆ ನೋಡಿದರೆ ಇವ್ರದ್ದು ಈಗಾಗಲೇ ಯಡ್ರಾಮಿಯಲ್ಲಿ ಇವ್ರ ಮೇಲೆ 3 ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದೇವೆ ಮತ್ತು ಇವ್ರ ಮೇಲೆ ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಒಂದು MOB ಕಾರ್ಡು ಇದೆ. ಇವ್ರದ್ದು MO ಯಾವ ತರಹ ಅಂದರೆ ಇವರು ಡೇ ಟೈಮಲ್ಲಿ ಎಲ್ಲ ರೆಕ್ಕಿ ಮಾಡ್ತಾ ಇರ್ತಾರೋ, ಎಲ್ಲ ಮನೆಗಳು ಎಲ್ಲೆಲ್ಲಿದೆ ಅಂತ ಚೆಕ್ ಮಾಡಿ ಅದರಲ್ಲಿ ಲಾಕ್ಡ್ ಹೌಸಸ್ಸು ಅದನ್ನು ಸ್ವಲ್ಪ ದೂರ ಇರುವಂಥ ಅಂದರೆ ಲಾಸ್ಟ್ ಮನೆಗಳು ಯಾರು ಇರುತ್ತೋ ಮತ್ತು ಲಾಕ್ ಆಗಿರುವಂಥ ಮನೆಗಳನ್ನ ಸರ್ಚ್ ಮಾಡ್ಕೊಳ್ತಾರೋ ಅದು ಬಂದು ಕೀಲಿ ಮುರಿದು ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ಏನು ಸಿಗುತ್ತೋ ಗೋಲ್ಡ್ ಆರ್ನಮೆಂಟ್ಸ್ ಆಗಲಿ ಅಥವಾ ಏನೇನು ಸಿಗುತ್ತೋ ಅದೆಲ್ಲ ಕಳ್ಳತನ ಮಾಡ್ಕೊಂಡು ಹೋಗೋದು ಇವರು MO ಇದೆ. ಇದೇ ಥರ ಅವರು ಈಗಾಗಲೇ 3 ಕೇಸಸ್ ಯಡ್ರಾಮಿಯಲ್ಲಿ ದಾಖಲಾಗಿದೆ. ಆ್ಯಂಡ್ ಇವರು ಒಬ್ಬರೇ ಆಗಿ ಕಳ್ಳತನ ಮಾಡ್ತಾರೆ, ಇವರ ಜೊತೆಯಲ್ಲಿ ಯಾರು ಅಸೋಸಿಯೇಟ್ಸ್ ಇರುವುದಿಲ್ಲ. ಸೊ ನಾವು ಈ ಡೇ ಟೈಮ್ HBTನ ಪತ್ತೆ ಮಾಡಿ ಇದರಲ್ಲಿ ನಾವು ಟೋಟಲ್ 51 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 212 ಗ್ರಾಮ್ಸ್ ಆಫ್ ಸಿಲ್ವರ್ ಆಭರಣಗಳನ್ನು ನಾವು ಆರೋಪಿತನಿಂದ ಜಪ್ತಿಪಡಿಸಿಕೊಂಡಿದ್ದೇವೆ. ಸೊ ಇದು ಡೇ ಟೈಮ್ HBT ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು CPI ಜೇವರ್ಗಿ ಮತ್ತು PSI ಲಾ ಆ್ಯಂಡ್ ಆರ್ಡರ್ ಮತ್ತು PSI ಕ್ರೈಮ್ ಜೇವರ್ಗಿ ಮತ್ತು ಒಂದು ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹನುಗುಂಟ ಗ್ರಾಮದ ಶ್ರೀ ಚಂದ್ರಲಾ ಪರಮೇಶ್ವರಿ ಗುಡಿಯಲ್ಲಿ ಕಳ್ಳತನ ಮಾಡಿದ್ದ ಅಂತರ್ರಾಜ್ಯ ಕಳ್ಳರನ್ನು ಮತ್ತು ಶಹಾಬಾದ್ ನಗರದಲ್ಲಿ ಮೋಟಾರ್ ಸೈಕಲ್ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ. ಹೊನಗುಂಟ ಗ್ರಾಮದ ಶ್ರೀ ಚಂದ್ರಲಾ ಪರಮೇಶ್ವರಿ ಗುಡಿ ಕಳ್ಳತನ ಮಾಡಿದ ಅಂತಾರಾಜ್ಯ ಕಳ್ಳನ ಬಂಧನ ಮಾಡಲಾಗಿದೆ ಹಾಗೂ ಶಹಾಬಾದ್ ನಗರದಲ್ಲಿ ಮೋಟಾರ್ ಸೈಕಲ್ ಕಳ್ಳತನ ಮಾಡುತ್ತಿದ್ದ ಆರೋಪಿತನನ್ನು ಬಂಧಿಸಲಾಗಿದೆ. ದಿನಾಂಕ 24ನೇ ಅಕ್ಟೋಬರ್ 2025ರಂದು ಮಧ್ಯರಾತ್ರಿ 2 ರಿಂದ 3 ಗಂಟೆಯ ಮಧ್ಯದಲ್ಲಿ 5-6 ಜನರು ಹೊನಗುಂಟ ಗ್ರಾಮದ ಶ್ರೀ ಚಂದ್ರಲಾ ಪರಮೇಶ್ವರಿ ಗುಡಿಯ ಕೀಲಿ ಮುರಿದು ದೇವಿ ಕೊರಳಲ್ಲಿ ಇದ್ದ 10 ಗ್ರಾಂ ಬಂಗಾರದ ಸರ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಕಳ್ಳತನ ಮಾಡಿದ ಆರೋಪಿ ಮತ್ತು ಮುದ್ದೆಮಾಲು ಪತ್ತೆ ಕುರಿತು
ಮಹೇಶ್ ಮೇಘಣ್ಣನವರ್, ಅಪರ ಪೊಲೀಸ್ ಅಧೀಕ್ಷಕರು ಶಂಕರಗೌಡ ಪಾಟೀಲ್, ಡಿಎಸ್ಪಿ ಶಹಬಾದ್ ಇವರ ಮಾರ್ಗದರ್ಶನದಲ್ಲಿ ನಟರಾಜ್ ಲಾಡೆ, ಸಿಪಿಐ ಶಹಬಾದ್ ಠಾಣೆ, ಶ್ಯಾಮರಾಯ್ ಪಿಎಸ್ಐ, ಸಿಬ್ಬಂದಿಯವರಾದ ಮಲ್ಲಿಕಾರ್ಜುನ್ ಎಎಸ್ಐ, ನಾಗೇಂದ್ರ ಹೆಚ್ಸಿ, ಬಲರಾಮ್ ಹೆಚ್ಸಿ, ಸಂತೋಷ್ ಸಿಪಿಸಿ, ಹುಸೇನ್ ಪಾಷಾ ಸಿಪಿಸಿ, ಬೆಳನಸಿದ್ದಯ್ಯ ಸಿಪಿಸಿ ಇವರನ್ನ ಒಳಗೊಂಡ ತಂಡ ರಚನೆ ಮಾಡಿ ಆರೋಪಿ ಮತ್ತು ಮುದ್ದೆಮಾಲು ಪತ್ತೆ ಕುರಿತು ಕಳುಹಿಸಲಾಗಿತ್ತು. ಇನ್ನು ಶಹಬಾದ್ ನಲ್ಲಿ ಮೋಟಾರ್ ಸೈಕಲ್ ಕಳ್ಳತನ ಮಾಡುತ್ತಿದ್ದ ಕಾನೂನು ಸಂಘರ್ಷಕ್ಕೊಳಗಾದ ಇಬ್ಬರು ಬಾಲಕರನ್ನು ಕೂಡ ಬಂಧನ ಮಾಡಲಾಗಿದೆ. ಈ ಪ್ರಕರಣ ಪತ್ತೆ ಮಾಡಿದ ಶಹಬಾದ್ ನಗರ ಠಾಣೆಯ ತಂಡಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಶ್ಲಾಘಿಸಲಾಗಿದೆ. ಸೇಮ್ ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಈಜೇರಿ ಗ್ರಾಮದಲ್ಲಿ ಡಿಸೆಂಬರ್ 1, 2025 ಅಂದು ಅರ್ಲಿ ಮಾರ್ನಿಂಗ್ ಅರೌಂಡ್ 3 to 4 AM ಸಮಯದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಈ ಚಾಕು ಹಿಡ್ಕೊಂಡು ಈ ಫಿರ್ಯಾದಿ ಅಮೀರ್ ಬಿ ಮನೆಯಲ್ಲಿ ಒಬ್ಬರೇ ಇರ್ತಾರೋ ಅವರು ಬಂದು ಅವರು ಡೋರ್ ನಾಕ್ ಮಾಡಿ ಓಪನ್ ಮಾಡಿದ ಮೇಲೆ ಅವರಿಗೆ ಚಾಕುವಿಂದ ಹಲ್ಲೆ ಮಾಡಿ ಅವರ ಕೊರಳಲ್ಲಿರುವಂತಹ ಬಂಗಾರ ಆಭರಣಗಳನ್ನು ಅವರು ಕಿತ್ಕೊಂಡು ಹೋಗಿರ್ತಾರೆ ಮತ್ತು ಹೋಗುವ ಸಮಯದಲ್ಲಿ ಅವ್ರು ಗಾಯ ಮಾಡಿರ್ತಾರೆ. ಈ ಸಂಬಂಧ ದೂರು ಸ್ವೀಕರಿಸಿ ಅವರ ಮೇಲೆ ನಾವು ರಾಬರಿ ಕೇಸ್ ಒಂದು ಮಾಡಿದ್ದೇವೆ. ಇದು ಕ್ರೈಮ್ ನಂಬರ್ ಬಂದು 320/2025. ಇವರು ಅದರಲ್ಲಿ ಯಾರು ವಿಕ್ಟಿಮ್ ಇದ್ದಾರೆ ಅವರ ಹೆಸರು ಅಮೀರ್ ಬಿ ಅಂತ. ಆಲ್ಮೋಸ್ಟ್ ಅವರು 60+ ಏಜ್ಡ್ ಇದ್ದಾರೆ. ಅವರ ಮಕ್ಕಳು ಹೈದರಾಬಾದಲ್ಲಿ ಇರ್ತಾರೆ, ಬಟ್ ಇವರೊಬ್ಬರೇ ಮನೆಯಲ್ಲಿ ಒಬ್ಬರೇ ಇರ್ತಾರೆ. ನಾವು ಇವರ ಆರೋಪಿನ ಪತ್ತೆ ಕುರಿತು ನಮ್ಮ DYSP ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ CPI ಜೀವರ್ಗಿ ಮತ್ತು PSI ಕಲಾವತಿ ಮತ್ತು ಗಜಾನನ್ ಮತ್ತು ಅವರ ಟೀಮ್ ಆಗಿರುವಂತಹ ಚಂದ್ರಾಮ, ಬಾಗಪ್ಪ, ರಾಜಶೇಖರ್, ರಮೇಶ್, ಶ್ರೀಮಂತ್, ಶಿವಲಿಂಗಪ್ಪ ಇವರನ್ನು ಸೇರಿಕೊಂಡು ಒಂದು ಟೀಮ್ ರಚನೆ ಮಾಡಿದ್ದೇವೆ. ಅವರು ಈಜೇರಿ ಗ್ರಾಮದಲ್ಲಿ ಕ್ಯಾಂಪ್ ಮಾಡಿ ಯಾರು ಮಾಡಿರ್ತಾರೆ ಅಂತ ಎಲ್ಲ ಅನುಮಾನಾಸ್ಪದವನ್ನೆಲ್ಲ ವಿಚಾರಣೆ ಮಾಡಿರ್ತಾರೆ. ಬಟ್ ಅದರಲ್ಲಿನೂ ನಮಗೆ ಡಾಗ್ ಅದನ್ನು ಒಂದು ಹೆಲ್ಪ್ ಆಗಿದೆ. ಇದು ಇನಿಷಿಯಲ್ ಆಗಿ ಸೀನ್ ಆಫ್ ಕ್ರೈಮ್ ವಿಸಿಟ್ ಮಾಡಿದಾಗ ಡಾಗ್ ಈ ಆರೋಪಿ ಮನೆ ಕಡೆ ಹೋಗುತ್ತೆ. ಸೊ ಅದರಿಂದ ಅವ್ರನ್ನೂ ನಾವು ಒಂದು ಸಸ್ಪೆಕ್ಟ್ ಮಾಡಿಕೊಂಡಿದ್ದೇವೆ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಆರೋಪಿ ಗ್ರ್ಯಾಂಡ್ ಸನ್ ಮೊಮ್ಮಗ ಆಗಿರ್ತಾನೆ. ಅವರ ಮೊಮ್ಮಗ ಇವರು ಫಿರ್ಯಾದಿ ಬಂದು ವಿಕ್ಟಿಮ್ ಬಂದು ಅಮೀರ್ ಬಿ ಅಂತ, ಅವರು ದೂರದ ರಿಲೇಷನ್ನು ಯೂನಸ್ ಅಂತ ಇಲ್ಲ ಅಂದರೆ ರಿಲೇಷನ್ ಮೊಮ್ಮಗ ಲೆಕ್ಕದಲ್ಲಿ ರಿಲೇಷನ್ ಬರ್ತಾರೆ, ಬಟ್ ದೂರದ ರಿಲೇಷನ್. ಅವ್ರ ಅಜ್ಜ ಆ ಟೈಮಲ್ಲಿ ಅವ್ರ ರಿಲೇಷನಲ್ಲಿ ಅವ್ರ ಮೊಮ್ಮಗ ಆಗ್ತಾನೆ. ಅವ್ರ ಹೆಸರು ಬಂದು ಯೂನಸ್ ಅಂತ. ಇವರು ಈಜೇರಿ ಲೋಕಲಲ್ಲೇ ಇರ್ತಾರೆ. ಇವರಿಗೆ ಮದ್ಯಪಾನ ಅಂದರೆ ಕುಡಿಯೋದು ಅಭ್ಯಾಸ, ಡ್ರಿಂಕಿಂಗ್ ಹ್ಯಾಬಿಟ್ ಇರುತ್ತೆ ಮತ್ತು ಎಲ್ಲ ಕಡೆ ಸಾಲ ಮಾಡಿರ್ತಾನೆ. ಅವ್ರಿಗೆ ಅವಶ್ಯಕತೆ ಇರುತ್ತೆ. ಅವ್ರು ಏನು ಮಾಡಬೇಕು, ದುಡ್ಡು ಬೇಕು ಅಂತ ಸರ್ಚ್ ಮಾಡ್ತಾ ಇದ್ದಾಗ ಇವರೊಬ್ಬರೇ ಅಮೀರ್ ಬಿ ಅನ್ನೋರೊಬ್ಬರೇ ಮನೆಯಲ್ಲಿ ಇರ್ತಾರೆ ಮತ್ತು ಅವ್ರ ಮಕ್ಕಳು ಮತ್ತು ಅವ್ರ ರಿಲೇಷನ್ ಅವರೆಲ್ಲ ಹೈದರಾಬಾದಲ್ಲಿ ಇರ್ತಾರೆ. ಒಬ್ಬರೇ ಇರೋದು ಕಂಡು ಬಂದು ಒಂದು ಅವಕಾಶ ಸಿಕ್ಕಿದ ಮೇಲೆ ಆ ನೈಟು ಅವರು ಮನೆಗೆ ಹೋಗ್ಬಿಟ್ಟು ನಮಗೆ ಪತ್ತೆ ಏನಂತಾರೆ ಅದು ಕಾಟನ್ ಪರ್ಚೇಸ್ ಮಾಡೋದಿದೆ ಅಂತ ಹೇಳಿದ ಮೇಲೆ ಅವ್ರು ಡೋರ್ ನಾಕ್ ಮಾಡ್ತಾರೆ. ಅವ್ರು ಯಾರಿದ್ದಾರೆ ಈ ಸಮಯದಲ್ಲಿ ಅಂತ ಅಮೀರ್ ಬಿ ಅನ್ನೋರು ಡೋರ್ ಓಪನ್ ಮಾಡ್ತಾರೆ. ಅವರು ಓಪನ್ ಮಾಡಿದ ತಕ್ಷಣ ಹೋಗ್ಬಿಟ್ಟು ಕುತ್ತಿಗೆಗೆ ಹಿಡಿದು ಚಾಕುವಿಂದ ಹಲ್ಲೆ ಮಾಡಿ ಅವರು ಈ ಕೊರಳಲ್ಲಿರುವಂಥ ಒಂದು ಬಂಗಾರ ಆಭರಣ ಕಿತ್ಕೊಂಡು ಅಲ್ಲಿಂದ ಪರಾರಿ ಆಗಿರ್ತಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪನವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಸಂತಾಪ ಸಭೆಯನ್ನ ಕರೆಯಲಾಗಿತ್ತು. ಕಾಂಗ್ರೆಸ್ ಹಿರಿಯ ಮುಖಂಡರು, ಮಾಜಿ ಸಚಿವರು, ಹಾಲಿ ಶಾಸಕರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಪ್ರಯುಕ್ತ ದಿನಾಂಕ 15ನೇ ಡಿಸೆಂಬರ್ 2025ರಂದು ಬೆಳಗ್ಗೆ 11:30 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಶೋಕ ಸಂತಾಪ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಕುರಿತು ರೇಣುಕಾ ಸಿಂಗೆ ಅವರು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಇವತ್ತಿನ ದಿನ ನಮ್ಮ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ದೇಶದ ಅತ್ಯಂತ ಹಿರಿಯ ರಾಜಕಾರಣಿಗಳು, ಮುತ್ಸದಿ ನಾಯಕರು, ಅನುಭವಸ್ಥರು, ಕಾಂಗ್ರೆಸ್ ಪಕ್ಷದ ಹಿರಿಮೆ ಗರಿಮೆಗಾಗಿ ತಮ್ಮ ಸೇವೆಯನ್ನ ಮುಡುಪಾಗಿಟ್ಟಂತಹವರು, ಮಾಜಿ ಸಂಸದರು, ಹಾಲಿ ಶಾಸಕರು ಆಗಿರುವಂತ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. ಅದಕ್ಕೆ ನಾವು ಇದರಲ್ಲಿ ಇವತ್ತು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಇವತ್ತು ನಮ್ಮ ಪಕ್ಷದ ಕಚೇರಿಯಲ್ಲಿ ಸೇರ್ಕೊಂಡಿದ್ದೀವಿ. ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪ ಸಾಹೇಬರು ಅತ್ಯಂತ ಹಿರಿಯ ನಾಯಕರು,
ಅವರ ಒಂದು ಅಗಲಿಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಅಲ್ಲ, ನಾಡಿನ ಎಲ್ಲ ಬಸವ ಅನುಯಾಯಿಗಳಿಗೂ ವಿಚಾರವಂತರಿಗೂ ಒಂದು ತುಂಬಲಾಗದ ನಷ್ಟ ಅದ. ಅದಕ್ಕೆ ನಾನು ಇವತ್ತಿನ ದಿನ ಶಾಮನೂರು ಶಿವಶಂಕರಪ್ಪ ಸಾಹೇಬರ ಅನುಯಾಯಿಗಳಿಗೂ, ಅವರ ಅಭಿಮಾನಿಗಳಿಗೂ ಮತ್ತು ಅವರ ಕುಟುಂಬದ ಎಲ್ಲರಿಗೂ ಕೂಡ ಸಾಂತ್ವನಗಳನ್ನ ಹೇಳಕ್ಕ ಬಯಸ್ತೀವಿ. ಎಲ್ಲ ನಾಡಿನ ಅವರ ಹಿತೈಷಿಗಳಿಗೆ, ಅಭಿಮಾನಿಗಳಿಗೆ ಈ ದುಃಖವನ್ನ ಸಹಿಸುವ ಶಕ್ತಿ ಕೊಡ್ಲಿ ಅಂತ ಹೇಳಿ ಪ್ರಕೃತಿಯಲ್ಲಿ ಪ್ರಾರ್ಥಿಸ್ತೇನೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಶಾಮನೂರು ಶಿವಶಂಕರಪ್ಪನವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಪ್ರಯುಕ್ತ ದಿನಾಂಕ 15 ಡಿಸೆಂಬರ್ 2025ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜುಗೌಡ ನಾಗನಹಳ್ಳಿ, ಸೋಮಶೇಖರ್ ಹಿರೇಮಠ್, ಚೆನ್ನಪ್ಪ ದಿಗ್ಗಾಯಿ, ಡಾಕ್ಟರ್ ಶಂಭು ಬಳಬಟ್ಟಿ, ಭೀಮಾಶಂಕರ್ ಮಿಟೇಕರ್, ಶರಣಬಸಪ್ಪ ಟೇಂಗ್ಳಿ, ಅಶೋಕ್ ಮಾನ್ಕರ್, ಡಾಕ್ಟರ್ ಸುಧಾ ಹಾಲ್ಕಾಯಿ, ಮಹೇಶ್ ರೆಡ್ಡಿ, ಪ್ರಶಾಂತ್ ಗುಡ್ಡ, ನಾಗಲಿಂಗಯ್ಯ ಮಠಪತಿ, ಶಿವರಾಜ್ ತಿಳಗೋಳ್, ಉದಯ್ ಕುಮಾರ್ ಜೇವರ್ಗಿ, ಜ್ಯೋತಿ ಮರಗೋಳ್, ವಿಜಯಲಕ್ಷ್ಮಿ ಪಾಟೀಲ್, ಶಾಂತರೆಡ್ಡಿ, ಬೇಬಿ ನಂದ, ಆನಂದ ಲೆಂಗಟಿ, ರುದ್ರಮುನಿ ಮಠಪತಿ, ರವೀಂದ್ರ ಪಾಟೀಲ್, ಅಶೋಕ್ ಯಾಚ, ಶಿವಾನಂದ ತೊರವಿ, ಶಾಂತಲಿಂಗ ಸೂಗೂರು, ವೀರಣ್ಣ ಬೇಲೂರೆ, ವೀರು ಪಾಟೀಲ್ ರಾಯ್ಕೋಡ್, ಶಿವಲಿಂಗ ಪಾಟೀಲ್, ರವಿ ಮ್ಯಾಕ್ಸ್ಲೋ, ಮಲ್ಲಿನಾಥ್ ಪಾಟೀಲ್, ಶರಣು ಸಜ್ಜನ್, ಅಣವೀರ್ ಪಾಟೀಲ್, ಅಶೋಕ್ ಇಂಡಿ, ಶಿವಾನಂದ ಮಠಪತಿ, ಜಗದೀಶ್ ಪಾಟೀಲ್, ಚಂದ್ರಾರೆಡ್ಡಿ ಇಟಗಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಸಮಾಜದ ಧೀಮಂತ ನಾಯಕರು, ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಪುಣ್ಯ ಪುರುಷ ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪನವರ ಸ್ಮರಣೆಯಲ್ಲಿ ನಿನ್ನೆ ತಾನೇ ಅವರು ಶಿವನ ಪಾದವನ್ನು ಸೇರಿದ್ದಾರೆ. ನಮ್ಮ ಸಮಾಜಕ್ಕೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಒಬ್ಬ ಧೀಮಂತ ನಾಯಕ. ಒಂದು ವ್ಯಾಪಾರಸ್ಥರ ಮನೆತನದಲ್ಲಿ 1931 ಜೂನ್ 16ರಂದು ಜನಿಸಿದವರಿಗೆ ಅವರಿಗೆ 94 ತುಂಬಿತ್ತು. ಅವರು ಈಗೂ ಕೂಡ ಸಕ್ರಿಯವಾಗಿದ್ರು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ಅವರ ಜೀವನ ವ್ಯಾಪಾರಸ್ಥರಾಗಿ ಶುರುವಾದರೂ ಕೂಡ ನಗರಸಭಾ ಸದಸ್ಯರಾಗಿ ಅವರು ರಾಜಕೀಯವನ್ನು ಪ್ರವೇಶಿಸಿದರು. 60 ವಯಸ್ಸಿನ ನಂತರ ಅವರು ವಿಧಾನಸಭೆಯನ್ನು ಪ್ರವೇಶಿಸಿದರು. ನಾವೆಲ್ಲ 60ಕ್ಕೆ ನಿವೃತ್ತಿ ಅಂತ ತಿಳ್ಕೊತೀವಿ ರಾಜಕೀಯ. ಅವರ 61ಕ್ಕೆ ವಿಧಾನಸಭೆಯನ್ನು ಸೇರಿ ಇಲ್ಲಿವರೆಗೂ ಕೂಡ, ನಿನ್ನೆವರೆಗೂ ಕೂಡ ಅವರು ವಿಧಾನಸಭಾ ಸದಸ್ಯರಾಗಿ, ಒಂದು ಬಾರಿ ಪಾರ್ಲಿಮೆಂಟ್ ಸದಸ್ಯರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇದು ಮತ್ತೆ ಖಜಾಂಚಿಯಾಗಿ ಇಂದಿರಾ ಗಾಂಧಿ ಅವರ ಕಾಲದಿಂದನೂ ಕೂಡ ಅವರು ಬಹಳ ವರ್ಷ ಖಜಾಂಚಿಯಾಗಿ ಕಾಂಗ್ರೆಸ್ಸಿನ ಒಬ್ಬ ಬಹುದೊಡ್ಡ ನಾಯಕರಾಗಿ ಅವರು ಹೈಕಮಾಂಡ್ ನಲ್ಲೂ ಕೂಡ ಅವರ ಮಾತಿಗೆ ಬಹಳ ಬೆಲೆ ಇತ್ತು. ಅಷ್ಟೇ ಅಲ್ಲ, ವೀರಶೈವ ಮಹಾಸಭಾವನ್ನ ಕಟ್ಟಿದ ತ್ರಿಮೂರ್ತಿಗಳಲ್ಲಿ ಅವರು ಒಬ್ರು. ಇವತ್ತು ಅವ್ರು ಯಾರೂ ನಮ್ಮ ಜೊತೆ ಇಲ್ಲ. ಇವತ್ತು ಆ ಒಂದು ಪರಂಪರೆಯನ್ನ ಅವರ ನಂತರದ ಪೀಳಿಗೆ ನಾಯಕರು ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ ನಮ್ಮ ಆಶಯ. ಕೊರೋನಾ ಟೈಮ್ ನನಗೆ ನೆನಪಿಗೆ ಬರ್ತದೆ. ಸರ್ಕಾರ ಲಸಿಕೆಯನ್ನ ಉಚಿತವಾಗಿ ಕೊಡಬೇಕಾಗಿತ್ತು, ಆದ್ರೆ ಯಾವುದೋ ಕಾರಣಕ್ಕೆ ಆ ಜಿಲ್ಲೆಗೆ ಅವರು ಕೊಡ್ಲಿಲ್ಲ. ಸ್ವತಃ ಶಾಮನೂರು ಶಿವಶಂಕರಪ್ಪಾಜಿ ಅವರು 9 ಕೋಟಿ ಹಣವನ್ನ ಸ್ವಂತ ಖರ್ಚು ಮಾಡಿ ಅವರು ಜನಕ್ಕೆ ನೋಡಿ, ಅಂದ್ರೆ ಜನಪರ ಕಾಳಜಿ ನೋಡಿ, ಜೀವವನ್ನ ಉಳಿಸಿದ ಶ್ರೇಯಸ್ ಅವ್ರಿಗೆ ಸಲ್ತದೆ. ಅಷ್ಟೇ ಅಲ್ಲ, ವೀರಶೈವ ಮಹಾಸಭಾದ ಪಂಚಪೀಠ ಏನಿದೆಯಲ್ಲ ಅವ್ರನ್ನ ಒಂದುಗೂಡಿಸಿದ ಶ್ರೇಯಸ್ಸು ಕೂಡ ಅವ್ರಿಗೆ ಸಲ್ತದೆ. ಜೂನ್ ಜುಲೈನಲ್ಲಿ ಅವರೆಲ್ಲರನ್ನ ಒಂದುಗೂಡಿಸಿ ನಮ್ಮ ಇಡೀ ಸಮುದಾಯವನ್ನು ಒಂದುಗೂಡಿಸೋದಕ್ಕೆ ರಾಜಕೀಯವಾಗಿ ಮಾತ್ರ ಅಲ್ಲ, ಧಾರ್ಮಿಕವಾಗಿ ಮತ್ತು ನಮ್ಮ ಸಾಮಾಜಿಕವಾಗಿ ಅವರು ಬಹುದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಅವ್ರು ಇಲ್ಲದೆ ಇದ್ರು ಅವರ ಆತ್ಮ ಇದೆ,
ಅವರ ಮಾರ್ಗದರ್ಶನ ಇದೆ. ಅವರೆಲ್ಲರ ಹಾಕಿಕೊಟ್ಟ ಮಾರ್ಗದಲ್ಲಿ, ಆ ಧೀಮಂತ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ನಾವು ಕನ್ನಡ ನಾಡು ವೀರಶೈವ ಮಹಾಸಭಾ ನಡೀತದೆ. ಅವತ್ತು ಬರುವ ದಿನಗಳಲ್ಲಿ ಅವರ ಆಶಯಗಳೇನಿದ್ವು, ಅವರ ಉದ್ದೇಶಗಳೇನಿದ್ವು, ಅವರ ಗುರಿಗಳೇನಿದ್ವು, ಅದನ್ನ ನಾವೆಲ್ಲ ಈಡೇರಿಸಲಿಕ್ಕೆ ತನು ಮನ ಧನದಿಂದ ಪ್ರಯತ್ನಿಸುವಂತೆ. ನಿನ್ನೆ ನಮ್ಮ ಹಿರಿಯ ಶಾಸಕರಾದ, ನಮ್ಮ ರಾಷ್ಟ್ರೀಯ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರಾದ ಶ್ರೀ ಶಾಮನೂರ್ ಶಿವಶಂಕರಪ್ಪ ಅವರು ನಿಧನ ಹೋಗಿದ್ದಾರೆ, ಲಿಂಗೈಕ್ಯ ಹಾಕಿದ್ದಾರೆ. ಇದು ನನಗೆ ಸ್ಪೆಷಲಿ ಹೇಗೆ ನೋವಾಗ್ತಾ ಇದೆ ಅಂದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರನ್ನ ನಾವು ಕಳ್ಕೊಂಡಿದ್ವು ಅನ್ನೋ ಒಂದು ಭಾವನೆ ಬರ್ತಾ ಇದೆ. ತುಂಬಾ ನೋವಾಗ್ತಾ ಇದೆ. ಅವರು ನಮ್ಗೆ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಿಂದ ಒಂದು ಬೆಂಬಲವನ್ನ ಕೊಡ್ತಾ ಇದ್ರು, ಒಂದು ಸ್ಫೂರ್ತಿಯನ್ನ ಕೊಡ್ತಾ ಇದ್ರು. ಕರ್ನಾಟಕದಲ್ಲಿ 45 ವರ್ಷದ ಒಂದು ಅವರು ರಾಜಕೀಯ ಒಂದು ಸಕ್ಸಸ್ಫುಲ್ ಅವ್ರದ್ದು ಒಂದು ಹಿಸ್ಟ್ರಿ ಇದೆ. ಅಷ್ಟೇ ಅಲ್ಲ, ಅವರು ಅನೇಕ ಇನ್ಸ್ಟಿಟ್ಯೂಷನ್ಸ್ ಇದೆ ನಮ್ಗೆಲ್ಲ. ಒನ್ ಆಫ್ ದ ಮೋಸ್ಟ್ ಫೇಮಸ್ ಇನ್ಸ್ಟಿಟ್ಯೂಷನ್ಸ್ ಬಾಪೂಜಿ ಡೆಂಟಲ್ ಕಾಲೇಜ್ ಆಗ್ಲಿ, ಅವ್ರದ್ದು ಯೂನಿವರ್ಸಿಟೀಸ್ ಆಗ್ಲಿ, ಅನೇಕ ಜನರಿಗೆ ಅವರು ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದಾರೆ. ಅವರಿಂದ ಕಲಿಯೋದು ನಮ್ಗೆ ಬಹಳಷ್ಟು ಇದೆ. 95 ವರ್ಷದಲ್ಲಿ ಅವ್ರು ನಿಧನ ಹೊಂದಿದ್ರು. ನನಗೆ ಪರ್ಸನಲಿ, ನಾನು ದಾವಣಗೆರೆಯಲ್ಲಿ ಇದ್ವಿ, ನಮ್ಮ ತಂದೆ DSP ಇದ್ರು ಅವಾಗ. ಸೊ ಹೀಗಾಗಿ ಬಹಳ ಒಂದು ಆತ್ಮೀಯ ಒಂದು ಸಂಬಂಧ ಇತ್ತು. ಅಪ್ಪಾಜಿ, ನಾನು ಅವ್ರಿಗೆ ಅಪ್ಪಾಜಿ ಅಂತಾನೆ ಕರಿತಾ ಇದ್ದೆ. ಸೊ ಪಕ್ಷಾತೀತವಾಗಿ ಅವ್ರು ಯಾವಾಗ್ಲೂ ನನ್ನನ್ನ ಬಹಳ ಎನ್ಕರೇಜ್ ಮಾಡಿದ್ರು, ಬೆಂಬಲ ಕೊಟ್ಟಿದ್ರು. ಸೊ ಹೀಗಾಗಿ ಒಬ್ರು ಹಿರಿಯರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ಬಹಳ ನೋವಾಗ್ತಾ ಇದೆ. ನಿನ್ನೆ ನಮ್ಮನ್ನ ಅಗಲಿದ ನಮ್ಮ ಕರ್ನಾಟಕದ ಅಜಾತ ಶತ್ರು ವೀರಶೈವ ಲಿಂಗಾಯತ ಸಮುದಾಯದ ಅತ್ಯಂತ ಹಿರಿಯ ಮುಖಂಡರು ಮತ್ತು ದೇಶ ಕಂಡ ಅತ್ಯಂತ ಹಿರಿಯ ಶಾಸಕರು, ಅವರು ಅಗಲಿಕೆ ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತುಂಬಲಾರದ ನಷ್ಟ. ಅವರ ಒಂದು ಸಮಾಜ ಸೇವೆಯಾಗ್ಲಿ ಅಥವಾ ದಾನಶೂರೆಯನ್ನು ಹೆಸರು ಪಡೆದಂತ ಅವರು ಇವತ್ತು ಇಡೀ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುವ ದಾವಣಗೆರೆಯ ಅಭಿವೃದ್ಧಿಗೆ ಅವರೇ ಮೂಲ ಕಾರಣ. ಇವತ್ತು ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಉಚಿತ ವಿದ್ಯಾರ್ಥಿ ನಿಲಯಗಳು ಸ್ಥಾಪನೆಗೂ ಅವರೇ ಕಾರಣ. ನಮ್ಮ ಹತ್ರ ಏನಿದ್ರು ನಮ್ಮ ಭೀಮಣ್ಣ ಖಂಡ್ರೆಯವರು, ಅವರು ಎಲ್ಲ ಕೂಡಿ ಇವತ್ತು ವೀರಶೈವ ಲಿಂಗಾಯತ ಸಮುದಾಯ ಬರ್ಲಿಕ್ಕೆ, ಇಷ್ಟೊಂದು ಬೆಳೆಯಲಿಕ್ಕೆ ಕಾರಣ ಅವರೇ ಇದಾರೆ. ನಿಜಕ್ಕೂ ಇದು ನಮ್ಗೆಲ್ಲರಿಗೂ ತುಂಬಲಾರದ ನಷ್ಟ. ಪರಿಶಿಷ್ಟ ಜಾತಿಗಳ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಪರಿಶಿಷ್ಟ ಜಾತಿಗಳ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಮಾಡುವಂತೆ ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜು ಎಸ್ ಕಟ್ಟಿಮನಿ, ದಶರಥ್ ಎಂ ಕಲಗುರ್ತಿ, ರಮೇಶ್ ವಾಡೇಕರ್, ಮಲ್ಲಿಕಾರ್ಜುನ್ ಜಿನಿಕೇರಿ, ಚಂದ್ರಕಾಂತ್ ನಾಟಿಕಾರ್, ಶರಣು ಎಸ್ ಸಗರ್ಕರ್, ಬಂಡೇಶ್ ರತ್ನಡಗಿ, ಪ್ರದೀಪ್ ಭಾವೆ, ಶ್ರೀನಿವಾಸ್ ರಾಮನಗರ್ಕರ್, ಮಲ್ಲಿಕಾರ್ಜುನ್ ದೊಡ್ಡಮನಿ, ಅನಿಲ್ ಬೆಳಕೇರಿ, ಪ್ರಕಾಶ್ ಗುಲಾಬವಾಡಿ, ಶರಣಪ್ಪ ರಾಜಾಪುರ್, ಮಲ್ಲಿಕಾರ್ಜುನ್ ಎಂ ಸರಡಗಿ, ರಾಹುಲ್ ಮೇತ್ರೆ, ವಿನೋದ್ ಓಂಕಾರ್, ರವಿ ಸಿಂಗೆ, ರಂಜಿತ್ ಮೂಲಿಮನಿ, ಮಹೇಶ್ ಮೂಲಿಮನಿ, ಹರಿಶ್ಚಂದ್ರ ದೊಡ್ಡಮನಿ, ಸಚಿನ್ ಕಟ್ಟಿಮನಿ, ಚಂದಪ್ಪ ಕಟ್ಟಿಮನಿ, ರಾಜು ಮದಿರಾಬಿ, ಹನುಮಂತ್ ಅಂಕಲ್ಗಿ, ದತ್ತು ಭಾಸಗಿ, ಮಂಜುನಾಥ್ ನಾಲ್ವಾರ್ಕರ್, ಸಂಜುಕುಮಾರ್ ಮಾಳ್ಗೆ, ಕುಶಾಲ್ ಕಟ್ಟಿಮನಿ, ಪ್ರಹ್ಲಾದ್ ಹಡಗಿಲ್ಕರ್, ಸಿದ್ದರಾಮ್ ಔರಳ್ಳಿ, ರಮಾಕಾಂತ್ ಪೂಜಾರಿ, ಮರ್ಲಿಂಗ್ ಅಣಗಿ, ಸುರೇಶ್ ಇಟಗಿ, ಹನುಮಂತ್ ರತ್ನಟಗಿ, ಗುಂಡು ಸಾಂಗವಾರ್, ಧರ್ಮಾ ಸಂತ್ರಾಸ್ವಾಡಿ, ಪ್ರದೀಪ್ ಬಾಚಿನಾಳ್, ಸುರೇಶ್ ಹೊಸಮನಿ, ಸುನಿತಾಬಾಯಿ ಕೊಲ್ಲೂರ್, ಈರಮ್ಮ ಎಸ್ ಕಟ್ಟಿಮನಿ, ವಿಜಯಲಕ್ಷ್ಮಿ ಹರ್ನಾಳ್, ಸಂತೋಷಮ್ಮ ಸಿ, ರಂಜಿತಾ ಎಂ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಒಳ ಮೀಸಲಾತಿ ಜಾರಿಗಾಗಿ ಸುಮಾರು 34 ವರ್ಷದಿಂದ ಮಾದಿಗರು ಹೋರಾಟ ಬಂದದ್ದು ಕೂಡ ತಮ್ಮೆಲ್ಲರಿಗೆ ಗಮನಕ್ಕಿದೆ. ಈಗಾಗಲೇ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡೀನಿ ಅಂತಕ್ಕಂಥದ್ದು ಒಂದು ಸುಳ್ಳು ನೆಪ ಹೇಳಿ ಅದರಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳನ್ನು ಸರಿಪಡಿಸದೆ ಇವತ್ತು ಸಂಪೂರ್ಣವಾದ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಎಂಬ ಒಂದು ಹೋರಾಟ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ, ಇಡೀ ಎಲ್ಲಾ ಕಲಬುರಗಿ ಜಿಲ್ಲೆಯ ಎಲ್ಲಾ ಮಾದಿಗರ ನೇತೃತ್ವದಲ್ಲಿ ಇವತ್ತೊಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗಾಗಲೇ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಪ್ರಾರಂಭವಾದ ನಂತರ ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನ ಹುಂಡಿಯಿಂದ ಒಂದು ಮೈಸೂರು ಜಿಲ್ಲೆಗೆ ಕಾಲಣಿಗೆ ಜಾಥಾ ಹಮ್ಮಿಕೊಂಡಾಗ ಅಲ್ಲಿ ವಿನಾಕಾರಣ 144 ಲಾಗು ಮಾಡಿ ಪೊಲೀಸ್ ಇಲಾಖೆ ಮುಖಾಂತರ ಹೋರಾಟಗಾರರ ಮೇಲೆ ಹಲ್ಲೆ ಮಾಡುವುದಕ್ಕೆ ಪ್ರಯತ್ನ ಪಟ್ಟಕ್ಕಂತ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತ SC ಮಾದೇಪ್ಪ ಅವರ ನಮ್ಮ ಒಂದು ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ.
ಅವರಿಗೆ ಮುಂದಿನ ದಿನಗಳಲ್ಲಿ ಮಾದಿಗರ ಶಕ್ತಿ ಏನಮ್ಮದು ತೋರ್ಸಕ್ಕಂತ ಕೆಲಸ ನಾವು ಮಾದಿಗರು ಮಾಡ್ಬೇಕಾಗ್ತದ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ನಾವು ಒಳ ಮೀಸಲಾತಿಗೋಸ್ಕರ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ. ಆದರೆ ಎಸ್.ಸಿ. ಮಾದೇವಪ್ಪನವರು ತನ್ನ ಸಮುದಾಯಕ್ಕೆ ಒಂದು ಸಮುದಾಯದಲ್ಲಿ ಒಂದು ಒಳ್ಳೆಯ ನಾಯಕರನ್ನು ಗುರುತಿಸಿಕೊಳ್ಳೋಕೋಸ್ಕರ ಮಾಡಿದರು ಅಥವಾ ಮಾದಿಗರಿಗೆ ತುಳಿತಕ್ಕಂತ ಕೆಲಸ ಮಾಡೋಕ್ಕೋಸ್ಕರ ಮಾಡಿದರು. ಅದರಲ್ಲಿ ಸಾಧಕ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ನಮ್ಮ ಸಮಾಜ ಕಲ್ಯಾಣ ಆಯುಕ್ತರು ಮತ್ತು ಅವರ ಸೆಕ್ರೆಟರಿಗಳ ಮುಖಾಂತರ ನಮ್ಮ ಒಳ ಮೀಸಲಾತಿ ಜಾರಿ ಮಾಡುವುದಕ್ಕೆ ವಿಳಂಬ ನೀತಿಯನ್ನು ಅನುಸರಿಸುತ್ತಾರೆ. ಆದ್ರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಮಾದೇವಪ್ಪರಿಗೆ ನಾವು ಇಷ್ಟೇ ಹೇಳ್ತಾ ಇದ್ದೀವಿ, ತಾವು ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂಶದವರು ಆಗಿದ್ದೇ ಆದರೆ ಮತ್ತು ನೀವು ಅವರ ತತ್ವ ಸಿದ್ಧಾಂತ ಅಳವಡಿಸಿಕೊಂಡಿದ್ದೇ ಆದರೆ ಅವರಿಗೆ ನೀವು ಮಾದಿಗರ ಪರ ನಿಂತು ಹೋರಾಟ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಈ ರಾಜ್ಯದಲ್ಲಿ ಸುಮಾರು 40-50 ವರ್ಷಗಳಿಂದ ಸರ್ಕಾರಗಳು ಮಾದಿಗ ಸಮಾಜಕ್ಕೆ ಮೋಸ ಮಾಡ್ತಾನೆ ನಿರಂತರವಾಗಿ ಮೋಸ ಮಾಡ್ತಲೇ ಬಂದಿದೆ ಅಂತ ಹೇಳ್ಬೇಕಾಗ್ತದ. ಕಾರಣ ಒಳ ಮೀಸಲಾತಿ ನೀಡದೆ ಎಲ್ಲ ರಾಜ್ಯ ಸರ್ಕಾರಗಳು, ಕರ್ನಾಟಕದ ಯಾವುದೇ ಒಂದು ಪಕ್ಷದ ಸರ್ಕಾರವಿರಲಿ, ಬಿಜೆಪಿ, JDS, ಕಾಂಗ್ರೆಸ್ 3 ಸರ್ಕಾರಗಳು ಮಾದಿಗರಿಗೆ ನಿರಂತರವಾಗಿ ಅನ್ಯಾಯ ಮಾಡ್ತಾ ಒಳ ಮೀಸಲಾತಿ ಯಾರು ಮಾಡಲಿ ವಿಳಂಬ ಮಾಡ್ತಾ ಬಂದು ಇದೇನು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ನಂತರ ಏನು ಒಳ ಮೀಸಲಾತಿ ಮಾಡಿದಾರ ಆ ಒಳ ಮೀಸಲಾತಿ ಹೆಸರಿಗೆ ಮಾತ್ರ ಮಾಡಿ ಸಂಪೂರ್ಣವಾಗಿ ಜಾರಿ ಮಾಡದೆ ಎಸ್.ಸಿ. ಮಾದೇವಪ್ಪನವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡಿ ಒಂದು ಕುತಂತ್ರ ಈ ಮಾದಿಗರ ಮೇಲೆ ಮೋಸವೆಸಗಿದ್ದಾರೆ ಅಂತ ಹೇಳ್ಕೇಸಿ ಬಹಿರಂಗವಾಗಿ ಹೇಳ್ತೀವಿ. ಆಯ್ತು. ಮತ್ತು ಇದೇ ರೀತಿ ರಾಜ್ಯ ಸರ್ಕಾರ ಎಲ್ಲ ಸಮುದಾಯ ಸಂಪೂರ್ಣ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾವುದೇ ಒಂದು ಅಭಿವೃದ್ಧಿ ಆಗಿರ್ಬೋದು, ಯಾವುದೇ ಒಂದು ವಸತಿ ನಿಲಯ ಆಗಿರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಒಂದು ಆಡಳಿತ ಅಡ್ಮಿಟ್ಲ್ ತಪ್ಪು ಹೋಗ್ಬಿಟ್ಟದ, ಹಿಡಿತದಲ್ಲಿಲ್ಲ. ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ನಮ್ಮ ಪ್ರಿಯಾಂಕ ಅವರು ಉಸ್ತುವಾರಿ ಇದಾರ. ಇಲ್ಲಿ ಪೂರಾ ಲಾ ಆ್ಯಂಡ್ ಆರ್ಡರ್ ಕೆಟ್ಟ ಹೋಗ್ಯದ. ಇಲ್ಲಿ ಬೇಕಲ್ಲಿ ಕೊಲೆಗಳಾಗ್ತಾವ, ಮಾರುಗಳಾಗ್ತಾವ, ಲೂಟಿಗಳಾಗ್ತಾವ, ಕಳ್ಳತನಗಳಾಗ್ತಾವ. ಯಾವುದೇ ಒಂದು ಇಲಾಖೆಯಲ್ಲಿ ಅಧಿಕಾರಿ ಒಂದು ಇಷ್ಟವಂತ ಅಧಿಕಾರಿ ಇಲ್ಲ. ಒಂದು ಸಮಾಜ ಕಲ್ಯಾಣದಲ್ಲಿ ಹೋದ್ರೆ ವಿದ್ಯಾರ್ಥಿಗಳಿಗೆ ವಸತಿ ನಿಲಯದ ಸೀಟ್ ಸಿಗ್ತಾ ಇಲ್ಲ. ವಸತಿ ನಿಲಯಗಳಲ್ಲಿ ಓದಕ್ಕೊಂದು ಅವಕಾಶ ಮಾಡಿಕೊಡ್ತಕ್ಕಂಥ ಏನು ವಸತಿ ನಿಲಯಗಳು ಅದಾವ, ಆ ವಸತಿ ನಿಲಯಗಳಲ್ಲಿ ಅವರಿಗೆ ಉಳಿಲಿಕ್ಕೆ ಸೀಟ್ಗಳು ಸಿಗ್ತಾ ಇಲ್ಲ. ಕೇಂದ್ರ ಮತ್ತು ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಆಗ್ರಹಿಸಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ವತಿಯಿಂದ ಇಂದು ಬೃಹತ್ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಕೇಂದ್ರ ಹಾಗೂ ರಾಜ್ಯದ ವಿವಿಧ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಆಗ್ರಹಿಸಿ ಕಲಬುರಗಿಯಲ್ಲಿ ದಿನಾಂಕ 15ನೇ ಡಿಸೆಂಬರ್ 2025ರಂದು ಬೆಳಗ್ಗೆ 11 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಕರ್ನಾಟಕದ ವತಿಯಿಂದ ಬೃಹತ್ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಂಚಾಲಕರಾದ ರಮೇಶ್ ದೇವಕರ್, ಸಹ ಸಂಚಾಲಕರಾದ ಸಚಿನ್ ಪವಾರ್, ಕುಬಾ ನಾಯಕ್, ಪ್ರಶಾಂತ್ ಹಾದಿಮನಿ, ಪ್ರಭಾಕರ್ ಚಿಂಚೋಳಿ, ಸವಿತಾ GM ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಖಾಲಿ ಇರುವ ಎಲ್ಲ ವಿದ್ಯಾರ್ಥಿಗಳ ಉದ್ಯೋಗಗಳನ್ನು ಭರ್ತಿ ಮಾಡಿ. ರಮೇಶ್ ದೇವಕರ್ ಅಂತ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯ ಕಲಬುರಗಿ ಜಿಲ್ಲಾ ಸಂಚಾಲಕರು. ಇವತ್ತೇನು ಧರಣಿ ಕೂತಿದ್ದೀವಿ. ಇಡೀ ಕಳೆದ 4-5 ತಿಂಗಳುಗಳಿಂದ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ಹೋರಾಟಗಳು ಮಾಡ್ತಾ ಇದ್ವಿ. ಯಾಕಂದರೆ ಮುಖ್ಯವಾಗಿ ಇವತ್ತೇನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನು ಅಧಿಕಾರಕ್ಕೆ ಬಂದಿದೆ, ಯುವಜನರಿಗೆ ಒಂದು ಆಶ್ವಾಸನೆ ಕೊಟ್ಕೊಂಡು ನಾವು ಅಧಿಕಾರಕ್ಕೆ ಬಂದರೆ 2 ಕೋಟಿ ಉದ್ಯೋಗಗಳು ಸೃಷ್ಟಿ ಮಾಡ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತು. ರಾಜ್ಯ ಸರ್ಕಾರನು 1 ಲಕ್ಷ ಉದ್ಯೋಗಗಳೆಲ್ಲ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ. ಬಟ್ ಇಲ್ಲಿವರೆಗೂ 5-6 ವರ್ಷ ಆಯ್ತು ಯಾವುದೇ ನೇಮಕಾತಿಗಳು ಆಗಿಲ್ಲ. ಇವತ್ತು ಎಷ್ಟೋ ಯುವಕರು ಇವತ್ತು ಲೈಬ್ರರಿಗಳಲ್ಲಿ, ಕೋಚಿಂಗ್ ಸೆಂಟರ್ಗಳಲ್ಲಿ ವರ್ಷಗಟ್ಟಲೆ ಓದ್ತಾ ಇದ್ದಾರೆ. ಅವ್ರ ಲೈಫನ್ನು ಇದು ಮಾಡ್ತಾ ಇದ್ದಾರೆ. ಓದಿ ಅವ್ರು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಯಾವುದೇ ಕಾಲ್ಫಾರ್ಮ್ ಬರ್ತಾಯಿಲ್ಲ, ನೋಟಿಫಿಕೇಶನ್ ಬರ್ತಾಯಿಲ್ಲ ಅಂತೇಳಿ ಅವ್ರು ಖಿನ್ನತೆಗೆ ಒಳಗಾಗಿ ಎಷ್ಟೋ ಜನ ಸುಸೈಡೆಲ್ಲ ಮಾಡ್ಕೊತಾ ಇದ್ದಾರೆ. ಅಂದರೆ ಸರ್ಕಾರ ಇದಕ್ಕೆ ಮೇನ್ ಹೊಣೆ. ಯಾಕಂದರೆ ಸರ್ಕಾರ ಪ್ರತಿ ವರ್ಷ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು. ಪ್ರತಿ ವರ್ಷ ವಾರ್ಷಿಕ ಒಂದು ಕ್ಯಾಲೆಂಡ್ರನ್ನು ಬಿಡುಗಡೆ ಮಾಡಬೇಕು. ಯಾವ ರೀತಿ ನಾವು ಎಜುಕೇಷನ್ ಅಕಾಡೆಮಿಕರಿ ಇರುತ್ತೆ, ಆಮೇಲೆ ವರ್ಷಿಗೊಂದು ಎಲೆಕ್ಷನ್ ಬಂದಾಗ ಒಂದು ಗ್ರೇಡ್ ಅಂತ ಇರುತ್ತೆ. ಅದೇ ರೀತಿ ಉದ್ಯೋಗ ಸೃಷ್ಟಿ ಮಾಡೋಕ್ಕೋಸ್ಕರ ಒಂದು ಗ್ರೇಡ್ ಇರಬೇಕು. ಪ್ರತಿ ವರ್ಷ ವಾರ್ಷಿಕ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಬೇಕು. ಯಾಕಂದರೆ ಇವತ್ತು ಸರ್ಕಾರ ನೋಡ್ತಾ ಲಕ್ಷಾನುಗಟ್ಟಲೆ ಇವತ್ತು ಪೋಸ್ಟ್ಗಳು ಕಾಲಿದ್ವಿ, ಅವುಗಳನ್ನು ಭರ್ತಿ ಮಾಡ್ಕೊತಾ ಇಲ್ಲ. ಬರೀ ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊಗೊತಾ ಇದೆ. ಇವತ್ತು ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರ ಮೇಲೆ ತೊಗೊತಾ ಇದೆ. ಇದನ್ನು ವಿರೋಧಿಸ್ತಾ ಇದ್ದೀವಿ. ಇವತ್ತು ಎಲ್ಲ ಸರ್ಕಾರಿ ಹುದ್ದೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಮುಖ್ಯವಾಗಿ ನಮ್ಮ ಕಲ್ಯಾಣ ರಾಜ್ಯದಲ್ಲಿ ಖಾಲಿ ಇರುವಂತ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ನಾವು ಸುಮಾರು 4 ವರ್ಷಗಳಿಂದ ಓದ್ತಾ ಇದ್ದೀವಿ. ಯಾವುದೇ ಒಂದು ಉದ್ಯೋಗ ಅಪ್ಲಿಕೇಶನ್ಸ್ ಹಾಕ್ತಾರೆ,
ಬರೀ ಏನಂತಾರ ಅವ್ರ TET ಎಲಿಜಿಬಿಲಿಟಿ ಕರಿತಾ ಇದ್ದಾರೆ, ಮುಂದಿನ ಪ್ರೊಸೆಸ್ ಬೇಕಲ್ಲ CET-ಗೋಸ್ಕರ, ಅದನ್ನ ದುಡ್ಡು ಜಮಾ ಮಾಡ್ಕೊಂಡು ಇಟ್ಕೋತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಸೊ ಎಲ್ಲಾರ್ಗು ಜಾಬ್ ನೀಡ್ ಅದ. ಎಷ್ಟೋ ಜನ ಓದಿ ರಾತ್ರಿ ಎಲ್ಲ ಕೂತು ಫ್ರಸ್ಟ್ರೇಷನ್ ಆಗಿ ಆತ್ಮಹತ್ಯೆಗಳನ್ನೆಲ್ಲ ಮಾಡ್ಕೊಳ್ತಿದ್ದಾರೆ. ಸೊ ಅದಕ್ಕೆ ಸರ್ಕಾರ ಬೆಂಬಲ ಕೊಡಬೇಕು, ಉದ್ಯೋಗ ಕರಿಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಿದ್ದೆ. ಡಿಸೆಂಬರ್ 16ರಂದು ಕಲಬುರಗಿ ನಗರದ ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯದ ವತಿಯಿಂದ ವಿಕಸಿತ ಭಾರತ ಎಂಬ ವಿಷಯದ ಕುರಿತು ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿಯ ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯವು ಭಾರತೀಯ ಆರ್ಥಿಕ ಸಂಘದ ಸಹಯೋಗದೊಂದಿಗೆ ಡಿಸೆಂಬರ್ 16, 2025ರಂದು ವಿಕಸಿತ ಭಾರತ ಸುಸ್ಥಿರ ಅಭಿವೃದ್ಧಿಗೆ ಬಹುಶಿಸ್ತೀಯ ವಿಧಾನದ ಕುರಿತು ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸುತ್ತಿದೆ ಎಂದು ಪ್ರಾಂಶುಪಾಲರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ರಾಷ್ಟ್ರೀಯ ಮಟ್ಟದ ಒಂದು ಸಮ್ಮೇಳನವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ವಿಕಸಿತ ಭಾರತ ಸುಸ್ಥಿರ ಅಭಿವೃದ್ಧಿಗೆ ಬಹುಶಿಸ್ತೀಯ ವಿಧಾನ ಅನ್ನುವಂಥ ವಿಷಯವನ್ನು ಕುರಿತು ರಾಷ್ಟ್ರೀಯ ಒಂದು ಸಮ್ಮೇಳನವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸಂಸ್ಥೆಯ ಘನ ಅಧ್ಯಕ್ಷರಾಗಿರುವಂಥ ದಾಕ್ಷಾಯಣಿ ತಾಯಿಯವರ ಒಂದು ಆಶೀರ್ವಾದದಿಂದ, ದೊಡ್ಡ ಪಾಪ ಅವರ ಆಶೀರ್ವಾದದಿಂದ ಮತ್ತು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಬಸವರಾಜ ದೇಶಮುಖ್ ಅವರ ಒಂದು ಸಹಯೋಗದಿಂದ ಈ ಒಂದು ರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು ನಾವಿಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸಮ್ಮೇಳನವು ನಮ್ಮ ಮಹಾವಿದ್ಯಾಲಯ ಮತ್ತು ಭಾರತೀಯ ಆರ್ಥಿಕ ಸಂಘದ ಸಹಯೋಗದೊಂದಿಗೆ ಇದು ಒಂದು ನಡೀತಾ ಇದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಬಸವರಾಜ ದೇಶಮುಖ್ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಭಾರತೀಯ ಆರ್ಥಿಕ ಸಂಘದ ಒಂದು ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಅನಿಲ್ ಕುಮಾರ್ ಠಾಕೂರ್ ಸರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಸೆಂಟ್ರಲ್ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಆಗಿರುವಂಥ RR ಬಿರದರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಸಮ್ಮೇಳನಕ್ಕೆ ಮುಖ್ಯ ಭಾಷಣಕಾರರಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯ ಹೈದರಾಬಾದ್ನಿಂದ ಡಾಕ್ಟರ್ ಕೃಷ್ಣಾರೆಡ್ಡಿ ಸರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಹುಬ್ಬಳ್ಳಿಯ KLE ಟೆಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಕರಿಬಸಪ್ಪ KG ಅವರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಮಾತನಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಈ ರೀತಿ ಅನೇಕ ಗಣ್ಯರು ರಾಷ್ಟ್ರ ಮಟ್ಟದಿಂದ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಈ ಒಂದು ಸಮ್ಮೇಳನಕ್ಕೆ ನಾವು ಪೇಪರ್ಗಳನ್ನು ಕಾಲ್ ಮಾಡಿದ್ದೀವಿ. ಸುಮಾರು 60 ಜನ ಪೇಪರ್ಗಳನ್ನು ಈ ಒಂದು ಸಮ್ಮೇಳನಕ್ಕೆ ಕಳಿಸಿದ್ದಾರೆ. ಅವು ರಿಸರ್ಚ್ ಬೇಸ್ಡ್ ಆರ್ಟಿಕಲ್ಗಳಿದ್ದಾವೆ. ಸೊ ಆ ಒಂದು 60 ಜನ ತಮ್ಮ ಪೇಪರ್ಗಳನ್ನು ಆ ಒಂದು ಸಮ್ಮೇಳನದಲ್ಲಿ ಪ್ರೆಸೆಂಟ್ ಮಾಡೋರಿದ್ದಾರೆ. ಸೊ ಈ ಸಮ್ಮೇಳನವನ್ನು ಆಯೋಜನೆ ಮಾಡುವಂಥ ಮುಖ್ಯ ಉದ್ದೇಶ ಭಾರತವು ಒಂದು ವಿಕಸಿತ ರಾಷ್ಟ್ರವಾಗಿ ನಿರ್ಮಾಣವಾಗಬೇಕು. 2047ರ ಹೊತ್ತಿಗೆ ಒಂದು ಡೆವಲಪ್ಡ್ ಕಂಟ್ರಿ ಆಗಿ ನಿಲ್ಲುವಂತಹ ಒಂದು ವ್ಯವಸ್ಥೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಒಂದು ಚಾಲೆಂಜನ್ನು ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು, ಆ ಒಂದು ರಾಷ್ಟ್ರವನ್ನು ಯಾವ ರೀತಿ ಮುನ್ನಡೆಸಬೇಕು ಅನ್ನುವಂಥ ವಿಷಯವನ್ನು ಕುರಿತು ಅನೇಕ ವಿಷಯಗಳನ್ನು ಕುರಿತು ಚರ್ಚೆ ಈ ಒಂದು ಸಮ್ಮೇಳನದಲ್ಲಿ ನಡೆದಿದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.